ಗುರುಜಿ, ಎಂತಹ ವಿಶೇಷ ಮಾಹಿತಿಯನ್ನ ನೀಡಿದ್ರಿ. ರಾಮ ರಾವಣ ಇಬ್ರು ಒಂದು ಸಂಗಮವಾಗಿ ಅವರು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ರಾವಣ ತಾನೇ ತನ್ನ ಸಾವಿಗೆ ಒಂದು ಮುಹೂರ್ತವನ್ನ ಇಟ್ಟಂತಹ ಕ್ಷೇತ್ರ ಅಲ್ಲಿದೆ ಅಂತ ಹೇಳಿದ್ರಿ. ಮುಂದೆ ಗುರುಜಿ? ಇಲ್ಲಿ ನಾವು ಕ್ಷೇತ್ರ ಮಹಿಮೆಯನ್ನು ತಿಳ್ಕೊಂತ ನೀರಲ್ಲಿ ಸಮುದ್ರದ ಮಧ್ಯೆ ಇದ್ದೀವಿ, ಹೌದಾ? ಎಲ್ಲರೂ ಭಾಳ ಸಂತೋಷ ಪಟ್ಟಿರ್ತೀರ ಕ್ಷೇತ್ರ ಮಹಿಮೆಗಳನ್ನು. ಇನ್ನೊಂದು ಕಡೆ ಆಂಜನೇಯ ತಡವಾಗಿ ತಂದ ಲಿಂಗವನ್ನು. ಆಗ ಸ್ವಲ್ಪ ಕೋಪ ಬಂದಿತ್ತು ಅವನಿಗೆ. ರಾಮನ್ಗೆ ಪೂಜೆ ಮಾಡಿಬಿಟ್ಟಿದ್ದಾನೆ ಎಲ್ಲವನು ಅಂತ ಹೇಳಿ ಎಲ್ಲ ಬೇರೆ ಕಪಿಗಳೆಲ್ಲ ಬೇಗ ಹೋಗಿ ಹೇಳ್ಬಿಡ್ತು, ಆಂಜನೇಯ ನಿಂಗೆ ಗೊತ್ತಾ, ನೀ ತರೋಷ್ಟಲ್ಲಿ ನೋಡು ಪೂಜೆ ಮಾಡಿಬಿಟ್ಟಿದ್ದಾರೆ ರಾಮ, ನಿಂಗೇನು ಗೊತ್ತಾಗಲ್ಲ, ಆ ಪೂಜೆ ನಿಂದೇ ಲಿಂಗವನ್ನು ಕರ್ಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಹಿಂಗಿರ್ತಿತ್ತು, ನೀನು ತಂದಿರೋ ಲಿಂಗ ಯಾವುದಕ್ಕೂ ಪ್ರಯೋಜನವಿಲ್ಲದೆ ಆಗೋಯ್ತು ಅಂತ ಹೇಳ್ತಾ ಇದ್ದಾಗ ಆಂಜನೇಯನಿಗೆ ಇನ್ನಷ್ಟು ಕೋಪ ಬಂತು. ಆಗ ರಾಮ, ಏನಿದೋ ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ, ನಾನು ಪೂಜೆ ಮಾಡಬೇಕಾದ ಲಿಂಗನ ತೊಗೊಂಬ ಅಂತ ಹೇಳಿದೆ ದೊಡ್ಡದಾಗಿ, ನಾನು ಕಷ್ಟಪಟ್ಟು ಅಲ್ಲಿಂದ ತೊಗೊಂಬಂದೆ, ಇಲ್ಲದರೆ ಇದು ಕೆಲಸ ಆಗಲೇ ಮಾಡ್ಬೋದಾಗಿತ್ತು ಅಂತ. ನೋಡಪ್ಪ, ನಿನ್ನ ಕೈಲಾದರೆ ಬೇಕಾದರೆ ತೆಗಿ, ಇಲ್ದರೆ ತಲೆ ಕೆಡಿಸ್ಕೋಬೇಡ, ನಾನು ಏನಪ್ಪ ಮಾಡಲಿ, ಸಮಯ ಮುಹೂರ್ತ ಮೀರೋಗಿತ್ತು, ಋಷಿಗಳು ಮುನಿಗಳೆಲ್ಲ ಕಾಯ್ತಾ ಇದ್ರು, ನಾನು ಸಮಯ ಆ ಮುಹೂರ್ತದೊಳಗೆ ಮಾಡಬೇಕು ಅಂತಿತ್ತು ಅಂತ. ಹಾಗಾದರೆ ನಾನು ಲಿಂಗವನ್ನು ತೆಗೆದು ಬಿಸಾಕ್ತೀನಿ, ನಾನು ಪುರಿಯೋ ತಂದಿರತಕ್ಕಂಥ ಲಿಂಗವನ್ನೇ ನೀನು ಪ್ರತಿಷ್ಠಾಪನೆ ಮಾಡಬೇಕು. ಸರಿಪ್ಪ, ನಿನ್ನಿಷ್ಟ ಏನಾದರೂ ಮಾಡ್ಕೊ ಅಂತ ಹೇಳಿ ಅವನಂತಾನೆ. ಅಣ್ಣ ಸುಮ್ಮನೆ ಇರೋ, ಅವ್ನು ತೆಗೆಸ್ಬೇಡ ಅಂತ ಹೇಳಿ ಲಕ್ಷ್ಮಣನ ಕೋಪ. ಇವರಿಬ್ಬರಿಗೂ ಬೇರೆ ಯುದ್ಧ ಆಗೋಗತ್ತಾ ಅಂತ ಎಲ್ಲೋ ಯೋಚನೆಯಲ್ಲಿ ರಾಮ, ಸುಮ್ಮನೆ ಇರು ಲಕ್ಷ್ಮಣ, ಸುಮ್ಮನೆ ಇರು, ಅವನು ಇಷ್ಟ ಅವನೇನೋ ಮಾಡ್ಕೊತಾನೆ ಅಂತ. ಇಲ್ಲ, ಈಗ ತಾನೇ ಪೂಜೆ ಮಾಡಿದ್ದೀವಣ್ಣ, ಎಲ್ಲ ಮುಹೂರ್ತಗಳ ಸಮೇತವಾಗಿ ಅದನ್ನು ಹೀಗೆ ಮಾಡ್ತಾನೆ ಅಂತ. ನಿನಗೆ ಯಾಕೆ ಸುಮ್ಮನೆ ಇರು ಅಂತ ಹೇಳ್ತಾ ಇಲ್ವಾ ಅಂತ ಹೇಳ್ತಾನೆ. ಭಾಳ ಸಂತೋಷ ಆಯಿತು ಅಂತ ಹೇಳಿದಾಗ ಅವನು ಹೋಗ್ತಾನೆ. ಹೋದಾಕ್ಷಣಕ್ಕೆ ಬಾಲ ಹಿಂಗೆ ಸುತ್ತಾನೆ, 1 2 3 ಹಾಕಿ 3 ಸಲ ಸುತ್ತಿದ್ದಾನೆ ಬಾಲವನ್ನು ಉದ್ದಕ್ಕೆ. ಎಳಿತಾನೆ ಬರ್ತಾನೆ ಇಲ್ಲ. ಇಷ್ಟಾದರೂ ಬರಲಿಲ್ವಲ್ಲ, ಸರಿ ಇನ್ನೊಂದು ಏನು ಮಾಡ್ತೀನಿ, ದೈತ್ಯಾಕಾರ ತೊಗೊತೀನಿ, ದೊಡ್ಡ ಆಕಾರ ತೊಗೊತಾನೆ. ಇನ್ನೂ ಎಳಿಯಕ್ಕೆ ಹೋಗ್ತಾನೆ. ಅಂದರೆ ನೋಡಿ ಏನಾಗತ್ತೆ, ರುದ್ರ ಸಂಭೂತನ ಆಗಿರ್ತಕ್ಕಂಥ ಆಂಜನೇಯ ತಾನೇ ಸ್ವತಃ ಈಶ್ವರನ ಅಂಶ, ತಾನು ತನ್ನ ಶಕ್ತಿಯನ್ನು ಎಳಿತಾ ಇದ್ದಾನೆ. ಆಗತ್ತಾ? ಆಗಲ್ಲ. ನಮಗೆ ನಾವೇ ಸಾಟಿ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಜಗತ್ತಲ್ಲಿ. ಆದ್ದರಿಂದ ಇನ್ನೊಂದು ಶಕ್ತಿ ಜೊತೆಗೆ ಸೇರಿದಾಗ ಮಾತ್ರ ವಿಭಿನ್ನವಾಗುತ್ತೆ. ಆಗ ಸೀತಾಮ್ಮನವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ರಾಮ ಮಾಡ್ತಾ ಇದ್ದ ಸಮಯದಲ್ಲಿ ಹೀಗೆ ನೋಡ್ತಾ ಇರ್ತಾರೆ, ಎಲ್ಲಿ ಎಳೆದು ಬಿಡ್ತಾರಂತ. ತಕ್ಷಣ ಮಾತ್ರದಲ್ಲಿ ಇವನೇನು ಮಾಡ್ತಾನೆ, ಆಂಜನೇಯ ತನ್ನ ಮಾಯೆಯನ್ನು ಹಾಗೇ ರಾಮನಲ್ಲಿ ಸೇರಿಸ್ತಾನೆ. ಇದೆಲ್ಲ ಎಷ್ಟೋ ಜನ ಕಥೆಯಲ್ಲಿ ಸರಿಯಾಗಿ ನೋಡೋದೇ ಇಲ್ಲ, ಕೇಳೋದೇ ಇಲ್ಲ. ಆ ಮಾಯೆಯನ್ನು ಅವನು ಬಿಟ್ಟಾಗ ಆ ಮಾಯೆ ಏನಾಗುತ್ತೆ, ಸೀತಾಮ್ಮನವ್ರ ಹತ್ರ ತಲೀನ ಆಗ್ಬಿಡುತ್ತೆ. ಇವನು ಈ ಶಕ್ತಿ ಅಲ್ಲೇ ನೋಡ್ತಾ ಇದ್ದಿದ್ರೆ ಇವನು ಹೇಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಆ ಡೈವರ್ಷನ್ ಮಾಡೋಣ ಅವನ ಮೈಂಡನ್ನು ಅಂಥೇಳಿ ರಾಮನ್ ಮೈಂಡು ಸೀತಾಮ್ಮನವ್ರ ಕಡೆ ಡೈವರ್ಷನ್ ಮಾಡ್ತಾನೆ. ಆಗ ಸೀತಾಮ್ಮನವ್ರ ಕಡೆ ಡೈವರ್ಷನ್ ಯಾವಾಗ ಮಾಡ್ದ, ಆ ಪರಿಪೂರ್ಣವಾಗಿರ್ತಕ್ಕಂಥ ಅವಳು ತಂದು ಕೊಟ್ಟಿದ್ಲು ಚೂಡಾಮಣಿ, ಅದನ್ನು ತಂದು ಇವನಿಗೆ ಒಪ್ಸಿರ್ತಾನೆ. ಅದನ್ನು ನೋಡ್ಕೊಂಡು ಸೀತಾ ಅಂತ ಇರ್ತಾನೆ ರಾಮ. ಈ ಸಮಯದಲ್ಲಿ ಅಲ್ಲಿರೋ ದೃಷ್ಟಿ ಹೊಟ್ಟೋದಾಕ್ಷಣಕ್ಕೆ ಇವನ ಶಕ್ತಿ ಎಳೆಯೋಕ್ಕೆ ಜಾಸ್ತಿ ಹೋಗ್ತಾನೆ, ದಢಾರಂತ ಹೋಗ್ತಾನೆ, ಬಿದ್ದು ಹೋಗ್ತಾನೆ. ಅದೇ ಬಿದ್ದಾಂಜನೇಯ. ಆ ಬಿದ್ದಾಗ ಈ ಬಾಲ ಏನಾಗಿದೆ, ಹರಿತವಾಗೋಯ್ತು, ಪಠಾರಂತ ಕಿತ್ತೋಯ್ತು. ಇವತ್ತಿಗೂ ಆ ಕಿತ್ತೋಗಿರ್ತಕ್ಕಂಥ ಬಾಲ ಒಂದು ಕಡೆ, ಅಂದರೆ 3 ಸುತ್ತು ಹಾಕಿರೋ ಬಾಲ ಅಲ್ಲೇ ಇದೆ. ಇವತ್ತಿಗೂ ಅದರಲ್ಲಿ ರಕ್ತ ಬರ್ತಾನೇ ಇರುತ್ತೆ. ಪ್ರತಿ ಅಮಾವಾಸ್ಯೆ ದಿವಸ ಪ್ರಸಾದ ಅಂತ ಕೊಡ್ತಾರೆ. ಈ ಆಂಜನೇಯ ದೊಡ್ಡದಾಗಿ ಹೋಗಲ್ಲಿ ಬಿದ್ದಿದ್ದಾನೆ, ಒಂದು ಕಡೆ ಬಿದ್ದಾಂಜನೇಯ ದಬಕ್ಕಂದು ಬಿದ್ದಿದ್ದಾನೆ. ಆ ಬಿದ್ದಿರೋ ಭಯ ಅವನಲ್ಲಿ ಅವನ ಶಕ್ತಿಯನ್ನು ಅವನು ಕಳ್ಕೊಂಡಿದ್ದಾನೆ. ಆ ಕ್ಷಣ ಮಾತ್ರೇಣ ಶೀಘ್ರಂ ಕಾರಿ. ಅದಕ್ಕೆ ಬಿದ್ದಾಂಜನೇಯ ಕ್ಷೇತ್ರ. ಅದಕ್ಕೆ ಇವತ್ತಿಗೂ ಆ ಸ್ಥಳವನ್ನು ನಾವು ಹೋಗಿ ನೋಡಬೇಕು. ಆಂಜನೇಯನ ದರ್ಶನಕ್ಕೆ ನಾವುಗಳು ಜೀವಂತವಾಗಿದ್ದರೂ ಆ ಬಿದ್ದಾಂಜನೇಯ ಹೇಗೆ ಎತ್ತ, ಅಲ್ಲಿ ಕೊಡ್ತಕ್ಕಂಥ ರಕ್ತ ಯಾವ ರೀತಿ, ಅಂದರೆ ಎಲ್ಲೋ ರಕ್ತ ಕೊಡ್ತಾರೆ ಅಂತ ಅನ್ಕೋಬೇಡಿ. ಆಂಜನೇಯ ಬಿದ್ದೋದಾಗ ಅದರಲ್ಲಿ ಹರಿತವಾಗಿರೋದು ಅಮಾವಾಸ್ಯೆ ದಿವಸ ಆ ರಕ್ತವನ್ನು ತಿಲಕವಾಗಿ ಕೊಡ್ತಾರೆ, ಕಪ್ಪಾಗಿ ಬರುತ್ತೆ. ಆಂಜನೇಯನಿಗೆ ಸಾಧಾರಣವಾಗಿ ಚಂದ್ರವನ್ನು ಹಚ್ತಾರೆ. ಆ ಚಂದ್ರವನ್ನು ಹಚ್ತಾ ಏನಾಗುತ್ತೆ, ಚಡ್ಡಿಗೆ ಹಾಕಿರ್ತಾರೆ, ಅವನಿಗೆ ಬಾಯಿಗೆ ಹಚ್ಚಿರ್ತಾರೆ, ಕೆಂಪಾಗಿರುತ್ತೆ. ಕಸ್ತೂರಿ ಹಂಗೆ ಅಂದ್ಕೊಂಡು ಹಾಗಿಟ್ಕೊಂಡ್ರೆ ಏನು ಭಂಡಾರ ಅಂತೀವಿ, ಅದು ಕಪ್ಪಾಗಿ ಬರುತ್ತೆ. ಆ ರಕ್ತವನ್ನು ನೀವು ನೋಡ್ಬೋದು, ಕೆಂಪು ಕಪ್ಪಾಗಿ ಸೇರುತ್ತೆ. ಆ ಸಂಕಲ್ಪವನ್ನು ನಾವು ದೃಷ್ಟಿಪೂರ್ವಕವಾಗಿ ಇಟ್ಕೊಂಡ್ರೆ ಎಷ್ಟು ಶಕ್ತಿ ಅನ್ನೋದು ಆವತ್ತು ಗೊತ್ತಾಗುತ್ತೆ. ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬನು ಯಾವ ಕಾಲಕ್ಕೂ ಬೇರೆಯವರನ್ನ ಮನೋಕಾರಣಕ್ಕೆ ತರಬಾರ್ದು. ನಿಮಗೇನಿದೆ ಅಷ್ಟು ಮಾತ್ರ ನೋಡ್ಕೋಬೇಕು, ಇನ್ನೊಬ್ಬರ ವಿಚಾರಕ್ಕೆ ಹೋಗಬಾರ್ದು ಅನ್ನೋ ವಿಚಾರನ ಇಲ್ಲಿ ತೋರಿಸ್ಕೊಡ್ತಾನೆ. ಅಂದರೆ ಶಕ್ತಿಯನ್ನು ನೀವು ಇನ್ನೊಬ್ಬರಿಗೆ ಹಾಳು ಮಾಡಕ್ಕೆ ಹೋದಾಗ ನಿಮ್ಮ ಶಕ್ತಿ ನಿಮ್ಮನ್ನು ಕುಸಿತಾ ಇರುತ್ತೆ. ಜೀವನದಲ್ಲಿ ಅದೇ ನೀವು ಮಾಡ್ತಾ ಇರೋದು ಮಹಾಪಾಪ. ಏನು ಅಂದರೆ ನಿಮ್ಮ ಬಾಯಿ ಮುಚ್ಕೊಂಡು ನಿಮ್ಮ ಯಶಸ್ಸು ನಿಮ್ಮ ಕೀರ್ತಿಗೆ ನೀವು ಅದನ್ನು ದಾರಿ ನೋಡ್ಕೊಂಡು ಹೋಗಬೇಕೆ ಹೊರತು ಇನ್ನೊಬ್ಬನ ಯಶಸ್ಸು ಕೀರ್ತಿಗೆ ಯಾವ ಕಾಲಕ್ಕೂ ಮುಳ್ಳು ಕಲ್ಲು ಆದರೆ ಜೀವನದಲ್ಲಿ ನೀವೇ ಕೆಳಗೆ ಬೀಳೋದು ಸತ್ಯ ಘಟನೆ.